ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾವಿವತ್ತು ಒಂದು ರುಚಿಯಾದಂಥ ಆರೋಗ್ಯಪೂರ್ಣವಾದಂತಹ ಒಂದು ರೆಸಿಪಿ ಮಾಡ್ತಾಯಿದ್ದೀವಿ. ಅದೇ ಸ್ನೇಕ್ ಕಾರ್ಡ್ ಅಂದರೆ ಪಡವಲಕಾಯಿ ಗ್ರೇವಿ. ಪಡವಲಕಾಯಿ ಗ್ರೇವಿನ ಮಾಡೋದು ತುಂಬ ಸುಲಭ. ಅದಕ್ಕಿಂತ ಮುಂಚೆ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಪಡವಲಕಾಯಿ ತುಂಬ ಆರೋಗ್ಯ ಗುಣಗಳನ್ನ ಹೊಂದಿದೆ. ಸುಮಾರು 10 ಕಾಯಿಲೆಗಳನ್ನ ನಿವಾರಿಸುವಂಥ ಶಕ್ತಿ ಈ ಪಡವಲಕಾಯಿಗಿದೆ. ಅಂದರೆ BP, ಶುಗರು, ಮಧುಮೇಹ ಇರುತ್ತಲ್ಲ, ಅವರು ಸಕ್ಕರೆ ಕಾಯಿಲೆ ಅಂತೀವಲ್ಲ, ಶುಗರ್ ಅಂದರೆ, ಮತ್ತು ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಿಲ್ಲ, ಆ ಥರ ಇದ್ದರೆ ಸಮಸ್ಯೆ. ಪ್ರತಿಯೊಬ್ಬರಿಗೂ ಈ ಪಡವಲಕಾಯಿ ತುಂಬ ಉಪಯುಕ್ತ. ತೂಕ ಇಳಿಸ್ಕೋಬೇಕಾದ್ರೆ, ವೆಯ್ಟ್ ಕಮ್ಮಿ ಮಾಡ್ಕೋಬೇಕಾದ್ರೆ ಈ ಪಡವಲಕಾಯಿ ತಿನ್ನಿ. ನೋಡಿ, ಯಾವುದೇ ತರಕಾರಿ ತಗೊಂಡ್ರೂ ಗ್ರೀನ್ ತರಕಾರಿಗಳು ಅಂದರೆ ಹಸಿರು ತರಕಾರಿಯಲ್ಲಿ ತುಂಬ ಆರೋಗ್ಯಕರ ಗುಣ ಇರುತ್ತೆ. ಇಲ್ಲಿ ನಾನು 2 ಪಡವಲಕಾಯಿ ತೊಗೋತಾ ಇದ್ದೀನಿ. ಇದನ್ನು ಮನೆಯಲ್ಲೇ ಬೆಳೆದಿರೋಂಥ ನಾಟಿ ಪಡವಲಕಾಯಿ ತುಂಬ ಸೂಪರಾಗಿರುತ್ತೆ. ಮೇಲ್ಗಡೆ ಸಿಪ್ಪೆ ಎಲ್ಲ ಒರೆದು ಈ ಥರ ಸಣ್ಣ ಸಣ್ಣ ಪೀಸಾಗಿ ನಾನು ಕಟ್ ಮಾಡಿ ಇಟ್ಕೊಂಡು ಇದನ್ನು ತೊಳೆದೆಲ್ಲ ನೀಟಾಗಿ ಮಾಡಿಟ್ಕೊತಾ ಇದ್ದೀನಿ. ನೋಡಿ, 2 ಚಿಕ್ಕ ಪಡವಲಕಾಯಿ ತಗೊಂಡಿದ್ದಕ್ಕೆ ಇಷ್ಟು ನನಗೆ ಪೀಸಸ್ ಆಗಿ ಇಷ್ಟು ತರಕಾರಿ ಸಿಕ್ಕಿದೆ. ಇದರಿಂದ ತುಂಬ ಅಂದರೆ 4-5 ಜನಕ್ಕೆ ಗ್ರೇವಿ ಎಲ್ಲ ಮಾಡ್ಬೋದು. ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಇದು ಬೀಜ ಬರುತ್ತಲ್ಲ, ಇದು ಎಳೆ ಬೀಜ ಆದರೆ ಇದನ್ನು ವೇಸ್ಟ್ ಮಾಡಬಾರ್ದು. ಇದಕ್ಕೆಲ್ಲ ತುಂಬ ವಿಟಮಿನ್ಸು, ಕ್ಯಾಲ್ಶಿಯಮು, ಮೂಳೆ ಗಟ್ಟಿ ಮಾಡೋವಂಥ ಗುಣ ಇರುತ್ತೆ ಈ ಬೀಜದಲ್ಲಿ. ಅದರಿಂದ ಅಂದರೆ ತುಂಬ ಬಲ್ತಿರೋ ಬೀಜ ಆದರೆ ಸ್ವಲ್ಪ ತಿನ್ನುವಾಗ ಗಟ್ಟಿ ಅನಿಸುತ್ತೆ. ಆದರೆ ಇದು ಎಳೆ ಬೀಜ ಇರೋದ್ರಿಂದ, ಎಳೆ ಪಡವಲಕಾಯಿ, ಅದರಿಂದ ತುಂಬ ಚೆನ್ನಾಗಿದೆ. ನೋಡಿ, ಈ ಗ್ರೇವಿ ಮಾಡೋಕ್ಕೆ ನಾನು ಒಂದು ದಪ್ಪ ಈರುಳ್ಳಿ ತಗೋತಾ ಇದ್ದೀನಿ, ಮತ್ತು 2 ಚಿಕ್ಕ ಸೈಜದ್ದು ಬೆಳ್ಳುಳ್ಳಿ, ಮತ್ತು 2 ಚಿಕ್ಕ ಸೈಜದ್ದು ಟೊಮೊಟೊ ತಗೋತಾ ಇದ್ದೀನಿ. ಈರುಳ್ಳಿ ಇವಾಗ ರುಬ್ಬಕ್ಕೆ ಇದು, ಮತ್ತು ಒಗ್ಗರಣೆಗೆ ಬೇರೆ ಹಚ್ಚಿಟ್ಕೊಳ್ಳೋಣ ಒಂದನ್ನು. ಇಲ್ಲಿ ನೋಡಿ, ಅದ್ರ ಜೊತೆ ಒಂದು 3-4 ಸ್ಪೂನು ಕಡಲೆಬೇಳೆನ ಈ ಥರ ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಅಂದರೆ ಕಡಲೆಬೇಳೆ ಮತ್ತು ಪಡವಲಕಾಯಿ ಹಾಕಿ ಗ್ರೇವಿ ಮಾಡಿದ್ರೆ ತುಂಬ ಸೂಪರಾಗಿರುತ್ತೆ. ನೋಡಿ, ಈಗ ಚಿಕ್ಕ ಚಿಕ್ಕ ಪೀಸಾಗಿ ನಾನು ಚಾಕ್ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ತೊಗೊಂಡಿದ್ದೀನಿ ದೊಡ್ಡ ಸೈಜದ್ದು ಪಡವಲಕಾಯಿ. ಅದಕ್ಕೆ 3-4 ಸ್ಪೂನಷ್ಟು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಇಷ್ಟು ರೆಡಿ ಮಾಡ್ಕೊಂಡ್ಮೇಲೆ ನಾವು ನೋಡಿ, ಇಲ್ಲಿ ಟೊಮೊಟೊ ಎಲ್ಲ ತೊಗೊಂಡಿದ್ನಲ್ಲ, ಅದೆಲ್ಲ ತೊಳೆದಿಟ್ಕೊಂಡು ಇಲ್ಲಿ ಸಾಂಬಾರಿಗೆ ರುಬ್ಬಕ್ಕೆ ಅಂದ್ಬಿಟ್ಟು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಜೊತೆಗೆ ನಾವು ಇನ್ನೂ ಸ್ವಲ್ಪ ಐಟಮ್ಗಳನ್ನ ತೊಗೋಬೇಕು. ಇಲ್ಲಿ ನೋಡಿ, ಈರುಳ್ಳಿ ಒಗ್ಗರಣೆಗೆ ಅಂತ ಅಂದನಲ್ಲ, ಅದಕ್ಕೆ ಬೇರೆ ಹಚ್ಚಿಟ್ಕೊಳ್ಳೋಣ. ಮತ್ತು ಅದು ಒಂದು ದಪ್ಪ ಈರುಳ್ಳಿನ ರುಬ್ಬಕ್ಕೆ ಹಾಕಿದ್ದೀನಿ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. 1-2-3 ಸ್ಪೂನಷ್ಟು ಕಡಲೆ ತಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಬೇಕು ಗ್ರೇವಿ ಅಂದರೆ ಕಡಲೆ ಹಾಕಬೇಕು. ಕಾಯಿ ನೋಡಿ, ಅರ್ಧ ಬಟ್ಲು ಕಾಯಿ ತೊಗೊಂಡಿದ್ದೀನಿ ಇಲ್ಲಿ. ಮತ್ತು ಒಂದು 5-6 ಗೋಡಂಬಿ ತಗೊಂಡಿದ್ದೀನಿ. ಅಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಗ್ರೇವಿ, ಅದಕ್ಕೆ ಒಂದು 5-6 ಗೋಡಂಬಿ ಹಾಕ್ಕೊಳ್ಳಿ. ನೋಡಿ, ಇದು ಸಾಂಬಾರು ಪೌಡ್ರು ಮನೇಲೇ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಇದರಲ್ಲೇ ಚಕ್ಕೆ, ಲವಂಗ ಎಲ್ಲ ಯೂಸ್ ಆಗಿರ್ತದೆ. ಸಾಂಬಾರು ಪೌಡ್ರಲ್ಲಿ ಬೇಳೆ ಸಾಂಬಾರು ಪೌಡ್ರು ಅಂತ ಯೂಸ್ ಮಾಡ್ತೀವಿ. ನೋಡಿ, ಹಳ್ಳಿಗಳಲ್ಲಿ ಮಾಡಿಟ್ಕೊಂಡಿರ್ತಾರೆ. ಅಥವಾ ನಿಮಗೆ ಸಾಂಬಾರು ಪೌಡ್ರು ಮನೇಲಿಲ್ಲ ಅಂತಂದರೆ ಸಪ್ರೇಟು ಅಂಗಡೀಲಿ ತಂದು ಮಾಡ್ಬೋದು. ನೋಡಿ, ಮನೇಲೇ ಮಾಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಪೌಡ್ರು. ಅದನ್ನು ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ಹಚ್ಚಿ ಒಂದು ಈರುಳ್ಳಿನ ಹಚ್ಚಿ ಇಟ್ಕೊಂಡೆ, ಬೆಳ್ಳುಳ್ಳಿ ಎಲ್ಲ ಹಚ್ಚಿ ಹಾಕ್ತಾಯಿದ್ದೀನಿ. ಎಲ್ಲನೂ ರುಬ್ಬಬೇಕು. ಈಗ ಇಷ್ಟೂ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಬಿ ಒಂದೇ ಮಸಾಲೆಗೆ ರುಬ್ಕೋಬೋದು, ಅಥವಾ ಸಪ್ರೇಟ್ ಮಸಾಲೆ. ನೋಡಿ, ಇದು ಒಗ್ಗರಣೆಗೆ ಅಂತ ಹಚ್ಚಿಟ್ಟಂಥ ಈರುಳ್ಳಿ. ನೋಡಿ, ಇಲ್ಲಿ ನಾನು ಸಪ್ರೇಟ್ ಖಾರ ಅಂತ ಏನು ರುಬ್ತಿಲ್ಲ, ಒಟ್ಟಿಗೆ ರುಬ್ತಿದ್ದೀನಿ. ಆದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಗೋಡಂಬಿ, ಕೊತ್ತಂಬರಿ ಸೊಪ್ಪನ್ನ ಫಸ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಮಿಕ್ಕಿದ ಖಾರ ಹಾಕ್ಕೋತೀನಿ ಮಸಾಲೆಗೆ. ನೋಡಿ, ಈಗ ಒಂದು ಕುಕ್ಕರ್ ಇಟ್ಟೆ. ಕುಕ್ಕರು ಅಂದರೆ 1 ವಿಷಲ್ ಕೂಗ್ಸಿದ್ರೆ ಆಯ್ತದೆ, ಇಲ್ಲಾಂದರೆ ಪಾತ್ರೆಯಲ್ಲೇ ಬೇಯಿಸ್ಬೋದು. ಬೇಗ ಬೇಯುತ್ತೆ. ಈ ಪಡವಲಕಾಯಿ ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಆದರೆ ಅರ್ಜೆಂಟು ನಾವು ಅಡುಗೆ ಮಾಡಬೇಕು ಅಂದರೆ ಬೇಗ ಆಗಬೇಕಲ್ಲ, ಅದಕ್ಕೆ ಕುಕ್ಕರ್ನೇ ಇಟ್ಟೆ. ಕುಕ್ಕರ್ಗೆ 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ್ದು ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಅಡುಗೆಗೆ ಅದನ್ನು ಯೂಸ್ ಮಾಡಿ. ನೋಡಿ, 1 ಈರುಳ್ಳಿ ಹಚ್ಕೊಂಡಿದ್ನಲ್ಲ, ಅದನ್ನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಹುರಿದ್ಬಿಟ್ಟು ಎಣ್ಣೆಲಿ. ನೆಕ್ಸ್ಟು ನಾವೇನು ಮಾಡಬೇಕು ಅಂದರೆ, ನೀರಲ್ಲಿ ನೆನೆಸಿರೋ ಅಂಥ ಕಡಲೆಬೇಳೆ ಇತ್ತಲ್ಲ,
ಅದನ್ನು ನೀರು ಸೋರಿಸಿ ಒಗ್ಗರಣೆಗೆ ಅಂತ ಈ ಕಡಲೆಬೇಳೆನ ಹಾಕ್ಕೊಳ್ಳೋಣ. ನೀವು ಹಸಿ ತಡ್ನಿಕಾಳು ಅಥವಾ ಹಲಸಂದೆ ಕಾಳು ಇದ್ದರೆ ಹಾಕ್ಕೊಂಡ್ರೂ ಸೂಪರಾಗಿರುತ್ತೆ. ಹಲಸಂದೆ ಕಾಳು ಸೀಸನ್ ಬಂದಾಗ ಹಾಕ್ಕೊಳ್ಬೇಕು, ಅಥವಾ ತೊಗರಿ ಕಾಳು ಬರುತ್ತಲ್ಲ ಹಸಿ ಕಾಳು ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅದ್ಯಾವುದು ಇಲ್ಲ ಅಂದರೆ ಕಡಲೆಬೇಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿ, ಈ ಪಡ್ಲುಕಾಯಿನ ಚಿಕ್ಕ ಪೀಸಾಗಿ ಕೊಯ್ದು ತೊಳೆದಿಟ್ಟಿದ್ನಲ್ಲ, ಅದನ್ನು ಈಗ ನಾನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಕುಕ್ಕರ್ ಒಳಗಡೆಗೆ ಹಾಕ್ಕೊಂಡು ನೋಡು, ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಮತ್ತು ಪಡ್ಲುಕಾಯಿನ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇರೋಣ. ಜೊತೆಗೆ ಇಲ್ಲಿ ನೋಡಿ, ಗೋಡಂಬಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿದ್ನಲ್ಲ, ಅದ್ರ ಜೊತೆಗೆ ಟೊಮೊಟೊ, ಕಾಯಿ, ಕಡಲೆ ಮತ್ತು ಸಾಂಬಾರು ಪೌಡ್ರು, ಬೇಳೆ ಸಾಂಬಾರು ಪೌಡ್ರ್ ಇತ್ತಲ್ಲ, ಅದನ್ನು ಎಲ್ಲ ಸೇರಿಸ್ಕೊಂಡು ನಾವು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈ ಖಾರನ. ಇಲ್ಲಿ ಬೇಳೆ ಸಾಂಬಾರು ಪೌಡ್ರ್ ಇಲ್ಲ ಅಂತ ಅಂದರೆ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಮತ್ತು ಧನಿಯಾ ಕಾಳಿದ್ರೆ ಅದನ್ನು ಸೇರಿಸ್ಕೊಂಡು ಮಾಡ್ಬೋದು, ಸೂಪರಾಗಿರುತ್ತೆ. ನೋಡಿ, ಇಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಹರಳುಪ್ಪನ್ನು. ಫಸ್ಟು ನಾವು ಏನೇ ತರಕಾರಿ ಸೊಪ್ಪು ಬೇಯಿಸಿದ್ರೂ ಚೂರು ಉಪ್ಪು ಹಾಕ್ಕೊಂಡಿರಬೇಕು, ಎಲ್ಲ ಟೇಸ್ಟ್ ಹಿಡಿದು ಬೇಯೋಕ್ಕೆ. ನೋಡಿ, ಒಂದು 1/4 ಸ್ಪೂನಷ್ಟು ಇಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡೆ. ಅರಿಶಿನ ಮತ್ತು ಉಪ್ಪಿನಲ್ಲಿ ಈ ತರಕಾರಿನ ಬೇಯಿಸ್ಕೊತಾ ಇದ್ದೀನಿ. ಅರಿಶಿನ ಹೆಚ್ಚಾಗಿ ಅಡುಗೆಯಲ್ಲಿ ಉಪಯೋಗಿಸಿ ಅಂತ ಯಾವಾಗಲೂ ಹೇಳ್ತೀನಿ. ಆ್ಯಂಟಿಬಯೋಟಿಕ್ ಇರುತ್ತೆ, ರೋಗ ನಿರೋಧಕ ಶಕ್ತಿನ ಈ ಅರಿಶಿನದ ಪುಡಿ ಹೆಚ್ಚಿಸುತ್ತೆ. ಆದ್ದರಿಂದ ನಾವು ಅರಿಶಿನ ಉಪಯೋಗಿಸಿದ್ರೆ, ಮಕ್ಕಳು ಡೈರೆಕ್ಟಾಗಿ ಅರಿಶಿನ ತಿನ್ನಿ ಅಂದರೆ ತಿನ್ನಲ್ಲ. ಆದರೆ ಈ ರೀತಿ ಅಡುಗೆಗಳಿಗೆ ಹಾಕಿ ಉಪಯೋಗಿಸಿದ್ರೆ, ಹೆಚ್ಚಾಗಿ ಹಾಕಬಾರ್ದು, ಕಹಿ ಬರುತ್ತೆ. ಎಷ್ಟು ಬೇಕಷ್ಟು ಅಡುಗೆಗೆ ಉಪಯೋಗಿಸಿ, ಆದಷ್ಟು ಅರಿಶಿನ ಹೆಚ್ಚು ಉಪಯೋಗಿಸಿ ಅಂತ ಹೇಳ್ತೀನಿ. ನೋಡಿ, ಇಲ್ಲಿ ನುಣ್ಣಗೆ ರುಬ್ಕೊಂಬಂದು ಎಲ್ಲ ಹಾಕಿ, ಕಾಯಿ, ಗೋಡಂಬಿ, ಕಡಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ವಲ್ಲ, ಆ ಮಸಾಲೆನ ನಾನಿವಾಗ ಈ ತರಕಾರಿಗೆ ಅಂದರೆ ಪಡವಲಕಾಯಿಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸೇರಿಸಿ ಚೆನ್ನಾಗಿ ಇದನ್ನು ಸ್ವಲ್ಪ ಹೊತ್ತು ಕುದಿ ಬರೋ ತನಕ ನೀರು ಎಷ್ಟಿದೆ ಹಾಕ್ಕೊಂಡು, ನಮಗೆ ನೀರು ಅಳತೆ ಎಷ್ಟು ಬೇಕು, ಇದನ್ನು ಸಾಂಬಾರು ಕೂಡ ಮಾಡ್ಕೊಬೋದು ಜಾಸ್ತಿ ನೀರು ಹಾಕ್ಕೊಂಡು. ಬೇಡ ನಾನು ಗ್ರೇವಿ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಬೇಕು. ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಯಾವುದಕ್ಕೆ ಬೇಕಾದರೂ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಮತ್ತು ಅನ್ನ, ಮುದ್ದೆ, ರೈಸ್ಗೂ ಕೂಡ ಇದೆಲ್ಲ ತಿನ್ಬೋದು. ಸ್ವಲ್ಪ ಹೀಗೆ ಕುದಿ ಬರೋ ಟೈಮಲ್ಲಿ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ನ ಕೂಗಿಸ್ಕೋಬೋದು. ಅಥವಾ ಬೇಡ ಪಾತ್ರೆಲೇ ಬೇಯಲಿ ಅಂದರೆ ಬೇರೆ ಪಾತ್ರೆಲೂ ಕೂಡ ಸ್ವಲ್ಪ ಹೊತ್ತು ಸಮಯ ತಗೊಳುತ್ತೆ, ಬೇಯಿಸಿದ್ರಾಯ್ತು. ನಾನು ಅರ್ಜೆಂಟ್ ಇರೋದ್ರಿಂದ ಹೀಗೆ ಕುಕ್ಕರಲ್ಲಿ 1 ವಿಷಲ್ನ ಕೂಗಿಸಿ ಬೇಗ ವಿಷಲ್ನ ತೆಗೆದೆ. ಕರೆಕ್ಟಾಗಿ ಒಂದು ಹಂತಕ್ಕೆ ಚೆನ್ನಾಗಿ ಬೆಂದಿದೆ, ಅಂದರೆ ಜಾಸ್ತಿ ಬೆಂದು ಹೋಗಿಲ್ಲ ತರಕಾರಿ ಅಥವಾ ಗಟ್ಟಿನೂ ಆಗಿಲ್ಲ, ಕರೆಕ್ಟಾಗಿ ಬಂದಿದೆ ನೋಡಿ. ಈಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ದೋಸೆ ಮಾಡ್ಕೊಂಡಿದ್ದೆ, ಮುದ್ದೆನೂ ಕೂಡ ಮಾಡ್ಕೋಬೋದು. ಇದನ್ನೇ ರಾತ್ರಿ ಟೈಮಿಗೆ ನಾನು ಮುದ್ದೆ ಮತ್ತು ರೈಸ್ ಜೊತೆಗೆ ಸ್ವಲ್ಪ ತೆಳುಗೆ ನೀರು ಹೆಚ್ಚಿಸಿ ಸ್ವಲ್ಪ ಖಾರ ಮತ್ತು ಉಪ್ಪು ಹಾಕಿ ಬೇಯಿಸಿ ಅದನ್ನು ಮುದ್ದೆ ಮತ್ತು ರೈಸ್ಗೂ ಕೂಡ ಮಾಡಿದೆ. ನೋಡಿ, ಈ ರೀತಿ ಸೂಪರಾಗಿ ಗ್ರೇವಿ ರೆಡಿಯಾಗಿದೆ. ನಿಮ್ಮನೇಲೂ ಕೂಡ ಒಂದು ಸಲ ಮಾಡ್ಕೊಳ್ಳಿ. ಖಂಡಿತ ಈ ನಾನು ಹೇಳಿರೋಂಥ ರೆಸಿಪಿ ಚೆನ್ನಾಗಿ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ನಾನು ಏನೇನು ಹೇಳಿದ್ದೆ ಅಷ್ಟೇ ಐಟಮ್ ಹಾಕಿ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೋತೀನಿ. ಈ ಥರ ಗ್ರೇವಿಲಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅನ್ನೋರು ಇದನ್ನು ಸ್ವಲ್ಪ ಡ್ರೈ ಪಲ್ಯ ಥರ ಮಾಡ್ಕೋಬೋದು. ಮತ್ತು ಮಸಾಲೆ ಏನಿಲ್ದೇ ಹಾಗೆ ಇದನ್ನೆಲ್ಲ ಸಣ್ಣ ಪೀಸಾಗಿ ಹಚ್ಚಿ ಇದಕ್ಕೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಮಾಡಿ ಡ್ರೈ ಪಲ್ಯ ಮಾಡ್ಕೋಬೋದು. ಚಪಾತಿಗೆಲ್ಲ ಸೂಪರಾಗಿರುತ್ತೆ. ಅದಲ್ಲದೆ ಇದರಲ್ಲಿ ಹಲ್ವಾ, ತುಂಬ ವಿಧವಾದ ಏನೇನೋ ಸ್ವೀಟ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಮಾಡಿರೋಂಥ ಈ ಸಿಂಪಲ್ ಗ್ರೇವಿ ನಿಮಗೆ ಇಷ್ಟ ಆಗಿದ್ದರೆ, ಈ ಹಳ್ಳಿ ರುಚಿಯಲ್ಲಿ ಮಾಡಿರೋಂಥ ಈ ಪಡವಲಕಾಯಿ ಗ್ರೇವಿನ ನೋಡಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.